ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ವಿಶೇಷ ಏನು ಅಂತ ಅಂದರೆ, ತಂಗಿ ಮಗು ಬರ್ತ್ಡೇ ಇದೆ, ಸೊ ಅದಕ್ಕಾಗಿ ಹೋಗ್ತಾ ಇದ್ದೀನಿ. ನಾನು ಅಲ್ಲಿಂದ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಒಂದು 7:30 ಏನೋ ಆಗಿತ್ತು ಟೈಮಿಂಗ್ಸು. ಸೊ ಅಲ್ಲಿಂದ ಡೈರೆಕ್ಟ್ ನಾನು ಮಾಮ ಮನೆಗೆ ಹೋಗಿದ್ವಿ. ಮಾಮ ಬಂದು ದೇವಸ್ಥಾನದಲ್ಲಿ ಪೂಜೆ ನಡೀತಿದೆ, ಕಾರ್ತಿಕ ಮಾಸದ್ದು. ಸೊ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಪೂಜೆ ಚೆನ್ನಾಗಿ ಆಗ್ತಾಯಿತ್ತು ನೋಡಿಕೊಂಡು ಬಂದ್ವಿ. ತುಂಬಾ ಲೇಟಾಗಿತ್ತಲ್ಲ, ಸೊ ನಾವು ಇನ್ನೊಬ್ಬರು ಮಾವನ ಮನೆಗೆ ಹೋಗಿ ಅಲ್ಲಿ ನೈಟ್ ಮಲ್ಕೊಂಡಿದ್ದು. ಮಾರ್ನಿಂಗ್ ಎದ್ದೇಳೋಷ್ಟರಲ್ಲಿ 5:45 ಆಗಿತ್ತು. ಸೊ ಆಲ್ಮೋಸ್ಟ್ ತುಂಬಾ ಬೆಳಕಾಗಿತ್ತು. ಮನೆ ಮುಂದೆಗಡೆ ತುಂಬಾ ಚೆನ್ನಾಗಿರೋವಂಥ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ರು. ನಾನು ಸ್ವಲ್ಪ ಬಿಸಿ ನೀರು ಕುಡಿದು ಗಿಡಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಈ ವೆದರ್ ಅಂತೂ ತುಂಬಾ ಹೆಲ್ತ್ ಅಪ್ಸೆಟ್ ಮಾಡ್ತಿದೆ ಎಲ್ರಿಗೂ. ನಾನು ಕೂಡ ಇದು ಆಲ್ಮೋಸ್ಟ್ ಒಂದು 4-5 ಡೇಸ್ ವಿಡಿಯೋಸ್ ಇದು. ನಾನು ಇವತ್ತು ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ತು. ಯಾಕಂತಂದರೆ ನನಗೆ ಫುಲ್ಲು ವೆದರಿಗೆ ವಾಯ್ಸ್ ಎಲ್ಲ ಕ್ಲಿಯರ್ ಇಲ್ದಾರ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ರಿಕವರ್ ಮಾಡಿಕೊಂಡು ಆಮೇಲೆ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಗಿಡ ಏನು ಅಂತ ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಮನೆ ಮುಂದೆ ನಾವು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನೋಡಿದಂಥ ಗಿಡ, ನಾನು ತುಂಬ ವರ್ಷಗಳಾದಮೇಲೆ ನಾನು ಈ ಗಿಡ ನೋಡಿದ್ದು. ಹಾಗೆ ಬದನೆಕಾಯಿ ಮತ್ತು ಏನು ಕಬ್ಬು ಎಲ್ಲ ಮನೆ ಮುಂದೆನೇ ಬೆಳ್ಕೊಂಡಿರೋ. ಸೊ ನೋಡೋಕೆ ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ಲಾಗಿ. ಮಾರ್ನಿಂಗ್ ಎದ್ದ ತಕ್ಷಣ ಗ್ರೀನರಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ನಮ್ಮ ಒಂದು ಸಿಟಿ ಲೈಫಲ್ಲಿ ಎಲ್ಲ ಬರೀ ಮನೆಗಳನ್ನೇ ನೋಡ್ತೀವಿ ಎದ್ದ ತಕ್ಷಣ. ಬಟ್ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ಇವನು ನನ್ನ ತಂಗಿ ಮಗ, ಬರ್ತ್ಡೇ ಬಾಯ್. ಇವನಿಗೆ ಯಾರು ಏನು ಮಾತಾಡ್ತಿದ್ದಾರೆ ಎಲ್ಲ ಅರ್ಥ ಆಗುತ್ತೆ. ನಾವೇನು ಮಾತಾಡ್ತಾ ಇರ್ತೀವಿ ಅದಕ್ಕೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನಂತ ಅಂದರೆ, ಅವನು ಒಂಥರ ತುಂಬ ತರಲೆ ಹಾಗೆ ತುಂಬ್ತಾ ಇದ್ದಾನೆ ಈಗಲೇ. ನಾನು ಹೊಡಿತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಿದೆ. ಅವನಿಗೆ ಹೊಡಿತಾ ಇಲ್ಲ, ಬೇರೆಯವ್ರಿಗೆ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗಿ ನನಗೆ ರಿಟರ್ನ್ ಅವನು ಹೊಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ನೋಡಿ ಹೇಗೆ ಹೊಡಿತಾ ಇದ್ದಾನೆ ಅಂದ್ಬಿಟ್ಟು. ಆಳುಗಳು ಸಿಕ್ಕದೆ ಕಷ್ಟ. ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ಕುಯ್ಯೋದು ನನ್ನೊಬ್ಬನೇ, ಕಟ್ಟೋದು ನನ್ನೊಬ್ಬನೇ, ನಾನು ನನ್ನ ಮಗಳಿಬ್ಬರೇ. ಕೊಡು. ಬೇರೆದು ಹಾಕೋ, ಆಮೇಲೆ ಬಂದವ ಹಾಕೊಂಡು ಬರಮ್ಮ. ಅದೆಲ್ಲ ಕೊಳೆ ಆಗೋತೈತೆ. ಬೇರೆ ದಿಕ್ಕೋ. ಇನ್ನು ಇಲ್ಲಿ ಬಂದರೆ ನನ್ನ ತಂಗಿಗೆ, ಅಲ್ಲಿಂದ ನಾನು ರೆಡಿ ಆಗಿಬಿಟ್ಟು ಬಂದಿದ್ದೆ. ಜಸ್ಟ್ ಸ್ಯಾರಿ ಮಾತ್ರ ವೇರ್ ಮಾಡಿಕೊಂಡು ಇಲ್ಲಿ ಬಂದು ನಾನು ಇವಳಿಗೆ ಮೇಕ್ ಓವರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತು ನನ್ನ ಮಗನ ಬರ್ತಡೇ ಇದೆ, ಫಸ್ಟ್ ಇಯರ್ ಬರ್ತಡೇ. ನಮ್ಮ ಅಕ್ಕ ನೆನ್ನೆ ನಮ್ಮ ಮನೆಗೆ ಬಂದಳು. ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಆಂಟಿ ಎಲ್ಲರು. ಸೊ ನಮ್ಮ ಅಕ್ಕನೇ ರೆಡಿ ಮಾಡ್ತಾ ಇದ್ದಾಳೆ ಕೂಡ ನನ್ನನ್ನು. ನೋಡಿ ಗಾಯ್ಸ್, ಇವನು ನನ್ನ ರೆಡಿ ಆಗೋಕ್ಕೆ ಬಿಡ್ತಾ ಇಲ್ಲ. ಯಾವಾಗಲೂ ಅಮ್ಮ 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 ಅಂತಲೇ ಇರ್ತಾನೆ. ನೋಡಿ, ಬರ್ತಡೇ ಬಾಯ್. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಅಲ್ಲೋಡಲ್ಲಿ ಹಾಯ್. ಅಪ್ಪ ಬಾಯ್ ಮಾಡಿ ಮನೆ, ಬಾಯ್. ಇಲ್ಲಿ ಹಾಯ್. ನಿಮ್ಮ ತೇಜು ನಿತಿನ್ ಅವ್ರಿಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇದೆ ಗಾಯ್ಸ್. ಹಾಗಾಗಿ ಅವರು ಮಾತಾಡ್ತಾ ಇಲ್ಲ ಜಾಸ್ತಿ. ಮಧ್ಯದಲ್ಲಿ ನೋಡೋಣ ಮಾತಾಡ್ತಾರೇನೋ, ಹೇಗಿರುತ್ತೆ ವಾಯ್ಸ್ ಅಂತ ನೋಡೋಣ. ವಾಯ್ಸ್ ಫುಲ್ ಸತ್ತೋಗ್ಬಿಟ್ಟಿದೆ, ಬರ್ತಾ ಇಲ್ಲ ಅದು. ಗಾಯ್ಸ್, ಅವ್ರ ವಾಯ್ಸ್ನ ಬದುಕೋದಕ್ಕೆ ಯಾವ್ದಾನ ಮೆಡಿಷನ್ ಇದ್ರೆ ತಿಳಿಸ್ರಿ. ನನ್ನ ಕಂಪ್ಲೀಟ್ ವ್ಲಾಗ್ನ ಇವತ್ತು ನನ್ನ ತಂಗಿನೇ ಮಾಡ್ತಾಳೆ. ಸೊ ನನಗೆ ವಾಯ್ಸ್ ಪ್ರಾಬ್ಲಮ್ ಇರೋದ್ರಿಂದ ನನ್ನ ತಂಗಿನೇ ಕಂಪ್ಲೀಟ್ ವ್ಲಾಗ್ ಮಾಡ್ತಾಳೆ ಇವತ್ತು. ನೋಡೋಣ ಹೇಗೆ ಮಾಡ್ತಾಳೆ ಅಂತ. ನೀವು ಇವತ್ತಿನ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಅಂದ್ಕೊಂಡಿದ್ದೀನಿ ಫನ್ನಾಗಿರುತ್ತೆ ಅಂತ. ನೋಡೋಣ ಹೇಗಿರುತ್ತೆ ಅಂತ. ಗೈಸ್, ಕೂದಲಿಗೆಲ್ಲ ಕರೆಂಟ್ ಕೊಡ್ತಾವ್ರು ನೋಡ್ರಿ, ನೀವೇ ನೋಡ್ರಿ. ಕರೆಂಟ್ ಕೊಡ್ತಾ ಇರೋದಲ್ಲ, ಕಾಲ ಯಾವ ಕಾಲ ಬಂದ್ಬಿಡ್ತು ನೋಡಿ ಗೈಸ್. ಕರೆಂಟ್ ಕೊಡ್ತಾ ಇರೋದಲ್ಲ, ಹೇರ್ ಸ್ಟೈಲ್ ಫಿಕ್ಸ್ ಆಗಬೇಕಂತ ಅಂದರೆ ಕ್ರಿಮ್ ಮಾಡಲೇಬೇಕು ಹೇರ್. ಗೈಸ್ ನೋಡಿ, ಅಲ್ಲಿ ಕರೆಂಟ್ಗೆ ಇಕ್ಕೊಂಡವ್ರಲ್ಲಿ ಸ್ವಿಚ್ ಹಾಕ್ಬಿಟ್ಟೆ ಮಾಡ್ತಾವ್ರೆ. ಹಾಂ ನೋಡ್ಕೊ ಇವಾಗ. ಗೈಸ್, ಇವರು ಕೂದಲು ಕರೆಂಟ್ ಕೊಡ್ತಾ ಇರೋದು ನೋಡಿದ್ರೆ ಒಂಥರ ಕೂದಲು ಬಫ್ ಥರ ಕುತ್ಕೊಳ್ಳೋ ಥರ ಅನ್ನಿಸ್ತಾಯ್ತಾ ಈ ಫೀಲ್. ನಾನು ಯಾವತ್ತೂ ಮಾಡಿಸಿಲ್ಲ, ಇದೇ ಫಸ್ಟ್ ಟೈಮು. ಸೊ ಇದೇನು ಅಂತಲೂ ನನಗೆ ಗೊತ್ತಿಲ್ಲ. ಕೇಳ್ತಾ ಇದ್ದೀನಿ, ಇಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಅಂತಿದ್ದಾರೆ. ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಮಾಡುವ, ನಮಗೆ ಗೊತ್ತಿಲ್ಲ. ಅಯ್ಯ ಅಕ್ಕ, ನನಗೀಗ ನೀನು ಆವಾಗಲಿಂದ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಈಗ ವೀಡಿಯೋಗೋಸ್ಕರನಾದರೂ ಹೇಳಲೇಬೇಕು. ಏನಿದು
ಕ್ರಿಮ್ ಮಾಡ್ತಾ ಇದ್ದೇನೆ, ಬೇಬಿ ಹೇರ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಹಾಂ ಓಕೆ ಓಕೆ. ಈಗ ಬೇಬಿ ಹೇರ್ಸ್ ಎಲ್ಲ ನಾವು ಹೇರ್ ಸ್ಟೈಲ್ ಮಾಡ್ತೀನಿ. ಈಗ ನಾರ್ಮಲಾಗಿ ನೀನು ಜಡೆ ಹಾಕೋತಿಲ್ವಾ, ಬೇಬಿ ಹೇರ್ಸ್ ಎಲ್ಲ ಎತ್ಕೊಳ್ಳುತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಇದು ಮಾಡಿದೆ, ಹೇರ್ ಪ್ರಿಪ್ರೇಷನ್ ಅಂತ. ಗೈಸ್, ನಿಮ್ಮ ತೇಜು ಅವರ ವಾಯ್ಸ್ ನೀವು ಕೇಳಿಸ್ಕೊಂಡ್ರ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಬೇಕು. ಅದು ಸ್ಪೀಕರ್ ಹಾಕ್ಬಿಟ್ಟು ಅಂದರೆ ನೀನು ಕೇಳ್ತಿದ್ದಲ್ವಾ ಏನಕ್ಕೆ ಮಾಡೋದು ಅಂತ. ನಿಂಗೆ ಇಲ್ಲೆಲ್ಲ ಇತ್ತಲ್ವಾ ಬೇಬಿ ಹೇರ್ಸ್, ಹತ್ರ ಇಲ್ಲೆಲ್ಲ ಬೇಬಿ ಹೇರ್ಸ್ ಇತ್ತಲ್ಲ, ಅದೆಲ್ಲ ಎಲ್ಲಿದೆ? ಐತೆ, ಕಾಣ್ತಾ ಇಲ್ಲ ಅಷ್ಟೇ. ಐತೆ ಹಂಗನ್ಬಿಟ್ಟು ನೀನು ಕಟ್ ಮಾಡ್ಬಿಟ್ಟಿದ್ಯಾ ಅಂತ ಅನ್ಕೊಂಡ್ಬಿಟ್ರೆ ಅಂತ. ಇದೆ ಬಟ್ ಕಾಣ್ತಾ ಇಲ್ಲ ಅಷ್ಟೇ. ಅದು ಕಾಣಬಾರ್ದು ಅಂತಾನೆ ಕ್ರಿಂಪ್ ಮಾಡಿದ್ದೆ, ಇಷ್ಟೊತ್ತು ಮಾಡಿದ್ದೆ. ಅರ್ಥ ಆಯ್ತಾ? ಗೈಸ್, ನನಗೆ ಓವರ್ ಮೇಕಪ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನಾನು ಯಾವತ್ತೂ ಮಾಡಿಸೂ ಇಲ್ಲ. ನನ್ನ ಮದುವೆಲೂ ನಾನು ಅಷ್ಟು ಓವರ್ ಮೇಕಪ್ ಮಾಡಿಸ್ಕೊಂಡಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಇವತ್ತು ಹೆಂಗೆ ಮಾಡ್ತಾರೋ ಏನೋ ನೋಡಬೇಕು. ಬಟ್ ನನಗೆ ಓವರ್ ಮೇಕಪ್ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ, ನನಗಿಷ್ಟ ಆಗಲ್ಲ. ಬೇರೆಯವ್ರಿಗೆ ಹೆಂಗೋ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಲ್ಲ. ಸೊ ನಮ್ಮ ಅಕ್ಕ ಇವತ್ತು ಹೇಗೆ ಮಾಡ್ತಾಳೆ ಅಂತ ನೋಡೋಣ. ನಿಮಗೂ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದರೆ, ನಮ್ಮ ಚಾನಲ್ಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮೇಕ್ ಓವರ್ದು. ಅದು ವಿಡಿಯೋ ಅಪ್ಲೋಡ್ ಮಾಡಿ 24 ಅವರ್ಸಿಗೆ ನಂದು ವ್ಯೂಸ್, ಅಂದರೆ ನಂದು ಇನ್ನೂ ಹೊಸ ಚಾನಲ್ ಇರೋದ್ರಿಂದ ಜಸ್ಟ್ 325 ಮೆಂಬರ್ಸ್ ಏನೋ ಸಬ್ಸ್ಕ್ರೈಬರ್ಸ್ ಇರೋದು. ಆ 325ನ ಅದು 325 ಇರಲಿಲ್ಲ, 225 ಸಮಥಿಂಗ್ ಏನೋ ಇದು. ಜಸ್ಟ್ ಒಂದು 5 ಅವರ್ಸಿಗೆ 65,000 ವ್ಯೂಸ್ ಹೋಗಿತ್ತು. ಪ್ಲಸ್ ನನಗೆ 108 ಮೆಂಬರ್ಸು ಸಬ್ಸ್ಕ್ರೈಬರ್ಸ್ ಆದರು. ನಂಗೆ ತುಂಬ ಖುಷಿ ಆಯಿತು ನಮ್ಮ ಚಾನಲ್ ಬಗ್ಗೆ. ಸೊ ಮೇಕ್ ಓವರ್ ವೀಡಿಯೋಸೇ ಜಾಸ್ತಿ ಮೂವ್ ಆಗ್ತಾ ಇರೋದು. ಮತ್ತು ಇನ್ನೊಂದು ಏನಂತಂದರೆ, ತುಂಬ ದಿನ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಆಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಸುಧಾರಿಸ್ಕೋಬೇಕಲ್ಲ. ಸೊ ಹಾಗಾಗಿ ವೀಡಿಯೋಸ್ನ ಮಾಡ್ತಾಯಿಲ್ಲ. ಸೊ ಇವತ್ತು ತಂಗಿ ಮನೆಗೆ ಬಂದಿದ್ದೀನಲ್ಲ, ಸೊ ತಂಗಿ ಮಾಡ್ತಾ ಇರೋದ್ರಿಂದ ಬಿಟ್ಬಿಟ್ಟಿದ್ದೀನಿ, ಅವಳಿಗೇನೆ ಇವತ್ತು ಮಾಡಿ ಅಂತ ಹೇಳ್ಬಿಟ್ಟು. ನೋಡೋಣ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಗೈಸ್, ನನ್ನ ಮದುವೆ ಆಗಿ 3 ವರ್ಷ ಆಗೈತೆ. ಇದೇ ಫಸ್ಟ್ ಟೈಮ್ ನಮ್ಮ ಅಕ್ಕ ಒನ್ ಡೇ ಆಲ್ಟ್ ಆಗಿರೋದು ಅಂದರೆ ನಮ್ಮ ಮನೆಗೆ. ಇದೇ ಫಸ್ಟ್ ಟೈಮ್. ಯಾಕೆ ಬರೋದೇ ಇಲ್ಲ ಗೈಸ್. ಏನಕ್ಕೆ ಬನ್ನಿ ಅಂದರೆ ಯಾಕೆ ಬರಬೇಕು ಅಂತಾರೆ. ಹಾಂ, ಹಿಂಗೇನಾ? ನೀವು ಅಕ್ಕ ತಂಗಿದಿರಿದ್ರಿ ಈ ಥರನೇ ಮಾಡ್ತೀರಾ? ಹಾಂ, ನಾವು ಮಾತ್ರ ಹೋಗಬೇಕು ಏನಾನ ಕರೆದ್ರೆ. ಕರೀಲಿಲ್ಲ ಅಂದರೆ ಬಾರಿ ಬಂದ್ಬಿಟ್ಟಿರೋ, ಸಾರಿ, ಹೋಗಲಿಲ್ಲ ಅಂದರೆ ಹೆಂಗೆ ಆಡ್ತಾರೆ ಗೊತ್ತಾ, ಫೋನೇ ಎತ್ತಲ್ಲ, ಹಂಗೆ ಮಾಡಿಬಿಡ್ತಾರೆ. ಒಂದೊಂದು ಸ್ವಲ್ಪ ಬ್ಲಾಕೇ ಮಾಡಿಬಿಡ್ತಾರೆ. ನಾವು ಅವ್ರು ಕರೆದ್ರೆ ಹೋಗಬೇಕು, ನಾವು ಅವ್ರು ಕರೆದಾಗ ಬರಲ್ಲ. ಗೈಸ್ ನೋಡಿ ಗೈಸ್, ಬೈತಾ ಇರೋದು ನನ್ನನ್ನು. ಮತ್ತು ಸೇಫ್ಟಿ ಪಿನ್ ಕೇಳ್ತಾ ಇದ್ದೆ ನಾನು. ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಸೇಫ್ಟಿ ಪಿನ್ ಕೇಳ್ತಾರಾ? ಸೇಫ್ಟಿ ಗೊತ್ತಿಲ್ಲ ಗೈಸ್, ಇದೆಲ್ಲ ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದು. ಏನೋ ಯಾವಾಗಲೂ ಮಾಡಿಸ್ಕೊಳ್ಳೋದಾದರೆ ರೂಢಿ ಇರುತ್ತೆ. ಅವ್ರು ಕೇಳಿದ ತಕ್ಷಣ ಏನೋ ಕೊಡ್ಬೋದಪ್ಪ ಅಲ್ವಾ? ನೀವೇ ಹೇಳಿ ಗೈಸ್. ಅದಕ್ಕೆ ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ ಹೇಳೋದು. ಗೈಸ್, ಕೊಟ್ಟಿರೋದೇ ಹಳ್ಳಿಗೆ ಕೊಟ್ಬಿಟ್ಟು ಇವಾಗ ಅಪ್ಡೇಟ್ ಆಗು ಅಂದ್ರೆ ಇಲ್ಲ. ಸರಿ, ಅಪ್ಡೇಟ್ ಆಗೋಣ ಗೈಸ್. ಸಾರಿ ಗೈಸ್, ಇಷ್ಟೊತ್ತು ಮೈಕ್ ಆಫ್ ಆಗಿ ಹೋಗ್ಬಿಟ್ಟೈತೆ, ಗೊತ್ತಿಲ್ಲ ಏನೋ ಮಧ್ಯದಲ್ಲಿ ಆನ್ ಆಗ್ತಾಯಿದೆ, ಹಂಗಂಗೆ ಆಫ್ ಆಗ್ತಾಯಿದೆ. ವಾಯ್ಸ್ ಎಷ್ಟು ಜನ ಕೇಳಿಸಿರಲ್ವೋ ಗೊತ್ತಿಲ್ಲ. ಮತ್ತು ಇಲ್ಲೊಬ್ರಿದ್ದಾರೆ ನೋಡಿ, ನಮ್ಮ ಮಾವನ ಮಗಳವಳು ಲಕ್ಷ್ಮಿ ಅಂತ. ಇವ್ರು ನನ್ನ ರೆಡಿ ಮಾಡೋದು ಹಂಗಿರಲಿ, ನಿಜವಾಗ್ಲೂ ತಲೆ ಕೂದಲೆಲ್ಲ ಚುಳ್ಳಂತಾವೆ, ಹಂಗೆ ಎಳಿತಾವ್ರೆ. ಯಾವ್ಯಾವ ಕಲರ್ ಕೂದಲುಗಳೆಲ್ಲ ಹಾಕ್ತಾವ್ರೆ ನೋಡ್ರಿ. ನಗದು ಬೇರೆ. ನಮ್ಮ ಪಜಿತಿ ನಮಗೆ ರೆಡಿ ಮಾಡೋರು ಇವರು. ನಗ್ತಾ ಇರೋದು ನಾನೇ ರೆಡಿ ಮಾಡ್ಕೊಂಡಿಲ್ಲ. ನೋಡಿಲಿ ನನ್ನ ಮುಖ ಹೆಂಗೆ ಇಟ್ಕೊಂಡು ನಾನು ಇನ್ನೇನು ರೆಡಿ ಮಾಡಕ್ಕೆ ಬನ್ನಿ. ನಿನ್ನ ಗಾಂಚಲಿ ನೋಡಿ ಎಷ್ಟೈತೆ ಗೈಸ್. ಒಂದ್ಸಲ ಕೂದಲು ನೋಡ್ರಿ ನೀವು. ನಂಗೆ ಏನಪ್ಪ ಇದೆ, ಯಾರ್ಯಾರು ತಲೆಯಲ್ಲಿ ಕಿತ್ಕೊಂಡು ಬಂದವರಪ್ಪ ಅನ್ನಿಸ್ತೈತೆ ಗೈಸ್. 1 ಅವರ್ ಆಯಿತು. 1 ಅವರಿಂದ 1 ಅವರಲ್ಲೇ 10% ಆಗೈತೆ ಅಷ್ಟೇ ಗೈಸ್. ಅಷ್ಟೇ ಇರೋದನ್ನ ನಾನು ರೆಡಿ ಮಾಡೋದು ಬೇಡವಾ? ಎಲ್ಲ ಸಿಕ್ಕಾಗಿರೋದನ್ನ. ಅದು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಗೈಸ್. ಬೇರೆಯವ್ರಿಗೆ ಹೆಂಗೆ ಕಾಣಿಸುತ್ತೋ ಏನೋ, ನನಗೇನೋ ಒಂಥರ ನುಳ್ಚಿರೋ ಥರ ಗೈಸ್. ಆಮೇಲೆ ಇದೊಂದು ಗೈಸ್, ಇವಳು ಹ್ಯಾಬಿಟು, ಏನಾನ ಕೋಪ ಬರ್ಸಿದ್ರೆ, ಎಲ್ಲರಿಗೂ ಹಂಗೆ ಮಾಡಲ್ಲ, ನಮಗಷ್ಟೇ. ಏನಾನ ಕೋಪ ಬಂತು ಅಂದರೆ ಕಿತ್ತೆಸ್ಬಿಡೋಳು. ಇವಾಗೆಲ್ಲ ಮೊದಲಿಂದನೂ ಅಷ್ಟೇ. ಒಂದು ತಲೆ ಬಾಚುವಾಗ ಒಂಚೂರು ನೋವು ನಿಧಾನ ಅಂದ್ಬಿಟ್ರೆ ಹೋಗು ಅಂದ್ಬಿಟ್ಟು ಬಾಚಿರೋದನ್ನೂ ಎಳೆದ್ಬಿಟ್ಟು ಹೊರಟೋಗ್ಬಿಟ್ಟಿರೋಳು. ಹಂಗೆ ಮಾಡೋಳು ನೋಡಿ. ಇಷ್ಟೆಲ್ಲ ಹೇಗಿದ್ದೀವಿ ಇವಳ ಹತ್ರ ನಾನು. ಮಾತಾಡು. ಈಗ ಮಾತಾಡ್ತೀನಿ ಇರು ನಿನಗೆ. ಗೈಸ್, ನಮ್ಮ ಅಕ್ಕ ನನ್ನ ಮಗನ ಬರ್ತಡೇಗೆ ಏನು ತಂದಿದ್ದಾಳೆ ಅಂತ ಗೆಸ್ ಮಾಡಿ ಆಯಿತಾ?
ಲಾಸ್ಟಲ್ಲಿ ತೋರಿಸ್ತೀವಿ, ಹೇಳ್ತೀವಿ ಕೂಡ ಏನು ತಂದಿರ್ಬೋದು ಅಂತ. ನೀವು ವಿಡಿಯೋ ಫುಲ್ ನೋಡೋದಕ್ಕೂ ಮುಂಚೆನೇ ಕಮೆಂಟ್ ಹಾಕಿರಬೇಕು. ನೋಡಿ ಗಾಯ್ಸ್, ಚಿತ್ರಾನ್ನ ಕೊಟ್ಟು ಕಳಿಸಿದ್ದಾರೆ ಗಾಯ್ಸ್. ನಮ್ಮ ಅಕ್ಕ ಈಗ ಒಂದು ಕಾಮಿಡಿ ಮಾಡಿದ್ಲು ಗಾಯ್ಸ್, ಬಟ್ ಅದು ಹೇಳೋಕ್ಕಾಗಲ್ಲ. ಗೈಸ್ ಮಾಡೋದಕ್ಕೆ ಇದ್ರಲ್ಲಿ ತುಂಬಾ ಸಿಕ್ಕಾಗಿತ್ತು, ಅದಕ್ಕೆ ಟೈಮ್ ತಗೊಂಡು 1 hour ಆಯ್ತು ಇನ್ನೂ ಮಾಡಿಲ್ಲ ಅಂತ ಬೈತಾ ಇದ್ಯಾ ಗೈಸ್. ನನಗೆ ತಲೆ ಭಾರ ಆಗೋಗ್ಬಿಟ್ಟೈತೆ ಗಾಯ್ಸ್. ನೋಡಿ ಅಂದರೆ ನನಗೂ ಕೂದಲಿಗೂ ಕರೆಕ್ಟ್ ಮ್ಯಾಚಿಂಗ್ ಆಗುತ್ತೆ ಒಟ್ಟಿನಲ್ಲಿ. ಮುಂದೆ ನಡಿ, ನೀ ಮುಂದೆ ನಡಿ, ಮುಂದಕ್ಕೆ ಹೋಗು ಅಂದ್ರ. ಇಲ್ಲಿ ನನ್ನ ಬ್ರದರ್ ಮತ್ತು ನನ್ನ ದೊಡ್ಡಮ್ಮ ಇಬ್ಬರು ಕೂಡ ಬಂದಿದ್ರು. ಸೊ ಅವರಿಬ್ಬರು ತುಂಬ ಫನ್ನಾಗಿ ಕಾಮಿಡಿ ಮಾಡ್ತಾಯಿದ್ರು. ಸೊ ಕಾಮಿಡಿ ಮಾಡ್ಕೊಳ್ತಾ ನಕ್ಕೊಳ್ತಾ ಮೇಕೋವರ್ ಸ್ಟಾರ್ಟ್ ಮಾಡಿದ್ವಿ. ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿತ್ತು. ಸೊ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ನಮ್ಮಮ್ಮ ಮತ್ತು ಅವ್ರ ಅಕ್ಕ ಅಲ್ಲಿ ಹಿಂದೆ ಕುತ್ಕೊಂಡಿರೋರು ನಮ್ಮ ದೊಡ್ಡಮ್ಮ, ಅಂದರೆ ಅಮ್ಮನ ಅಕ್ಕ. ಸೊ ಇವರಿಬ್ಬರು ಟ್ವಿನ್ಸ್ ಒಂದೇ ಥರನೇ ಕಾಣ್ತಾರೆ. ಸೊ ನೋಡೋದಕ್ಕೆ ಸಿಮಿಲರಾಗಿ ಕಾಣಿಸ್ತಾರೆ. ಹಾಗೆ ಅವರಿರೋ ಕಡೆ ಹೇಗೆ ಅಂತಂದರೆ ನಾವು 1 ನಿಮಿಷ ಕೋಪ ಮಾಡ್ಕೊಳ್ಳೋ ಹಾಗೆ ಇಲ್ಲ, ತುಂಬಾ ಕಾಮಿಡಿ ಮಾಡ್ತಾಯಿರ್ತಾರೆ, ತುಂಬಾ ನಗಿಸ್ತಾ ಇರ್ತಾರೆ. ಸೊ ಹಾಗೆ ನಮ್ಮಣ್ಣ ಕಾಮಿಡಿ ಮಾಡ್ತಾಯಿದ್ದ. ಆ ಕಾಮಿಡಿಗೆ ನನ್ನ ತಂಗಿ ಸ್ಮೈಲ್ ಮಾಡ್ಕೊಂಡು ಬೈಸ್ಕೊಳ್ತಾ ಇದ್ಲು ನನ್ನ ಹತ್ರ. ಟೈಮ್ ಆಗುತ್ತೆ ಕಣೆ, ಬೇಗ ಮುಗಿಸ್ಕೋಬೇಕು, ಹಿಂಗೆ ಆಡ್ತಾಯಿದ್ರೆ ಲೇಟ್ ಆಗುತ್ತೆ ಇನ್ನು ಅಂತ ಹೇಳಿ ಬೈತಾ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ನಲ್ಲಿ ಸೊ ಇಲ್ಲಿ ಬಿಗ್ ಬಾಸ್ ನೋಡಿಕೊಂಡು ಹನುಮಂತನ ವಾಯ್ಸ್ ಓವರ್ ಕೊಡ್ತಾಯಿದ್ರು ನಮಗೆ. ಕಾಮಿಡಿ ನೋಡ್ಕೊಂಡು ನಮಗೂ ನಗಿಸ್ತಾಯಿದ್ರು. ಸೊ ಅದಕ್ಕೆ ನೀನು ಮತ್ತೆ ಹೀಗೆ ಮಾಡಬೇಡ ಅಂತ ಹೇಳಿ ನಾನು ಮೊಬೈಲ್ ಕಿತ್ಕೊಂಡ್ಮೇಲೆ ನನ್ನ ಹತ್ರ ಇಟ್ಕೊಂಡ್ಬಿಟ್ಟೆ. ಸೊ ಆ ಮೊಬೈಲ್ ಕಿತ್ಕೊಳ್ಳೋಕೆ ತುಂಬ ಸರ್ಕಸ್ ಮಾಡಿದ್ರು, ಬಟ್ ನಾನು ಮೊಬೈಲ್ ಎಂಡ್ವರೆಗೂ ಕೊಟ್ಟಿಲ್ಲ. ಸ್ವಲ್ಪ ಕಡೆಗೆ ತಿರುಗು, ಅದೊಂಥರ ನಸ ಅಂತದೆ. ಅದಕ್ಕೆ ನಗ್ತಿರೋದಲ್ಲಿ ಒಂದು ಕಚ್ಗುಳಿಗ್ದಂಗೆ ಆದಾಯ್ತಲ್ಲಿ. ಅಕ್ಕ ಇದ್ಲಾಡಿಲಿ ಇದೇನು ನೋಡು ನೋಡು, ಅಕ್ಕ ಇಲ್ಲಿ ನೋಡಿದೇನು, ಅಕ್ಕ ಇಲ್ಲಿ ಏನು ನೋಡು, ಕಣ್ಣಿಗೆ ಮಮ್ಮಿಗೆ ಹೇಳ್ಬಿಟ್ಟು ಅಲ್ಲ ಬೇಬಿ, ನಿಮ್ಮ ಮಮ್ಮಿಗೆ ಹೇಳಿಬಿಟ್ಟು ಹೋಗಿ ಫೋನ್ ಕೊಡಮ್ಮ, ಓದ್ತೀನಿ ನಾನು ಯಾಕೆ ಬೇಕು ಅಕ್ಕ ತಣ್ಣು ಕೊರಿತೈತೆ ಅಕ್ಕ. ಕೊಡ್ತೀಯ ಹಿಂಗೆ ಕೈ ಹಾಕಿ ಎಳ್ಕೊಂಡು ಏನಿಲ್ಲ, ಮಕ್ಕಕ್ಕೆ ಮತ್ತೆ ಶಾರ್ಟ್ ಅಷ್ಟೇನೆ. ಓಕೆ ಡನ್. ಯಾರಿಗೂ ಬೀಳ್ತದ ನೋಡು. ಬಟ್ಟೆಗೆ ಆಯ್ತು, ನನ್ನ ಸೀರೆಗೆ ಆಯ್ತು. ಅಯ್ಯೋ ಥೂ, ನೀನ್ ಮಾಡ್ಕೊಂಡು ನೀನ್ ಬಿಡು, ನೀನು ಯಾಕೆಲ್ಲ ಕೈ ಹಾಕೋದು? ಹಾಗೆ ಇಲ್ಲಿ ನೋಡಿ ನಮ್ಮನ್ನ ಫೋನ್ಗೆ ಅಂದ್ಬಿಟ್ಟು ತುಂಬಾ ಅವನು ಊಟ ಮಾಡಬೇಕಾದ್ರೆ ಫೋನ್ ಹಿಡ್ಕೊಂಡು ಕುತ್ಕೊಂಡಿದ್ದ. ಸೊ ಊಟ ಮಾಡಬೇಕಾದ್ರೆ ಫೋನ್ ಬೇಡ, ಆರಾಮಾಗಿ ಊಟ ಮಾಡು ಅಂತ ಹೇಳಿದೆ. ಕೇಳ್ತಾ ಇರಲಿಲ್ಲ. ಮತ್ತು ಅಲ್ಲಿ ಕಾಮಿಡಿ ಹಾಕ್ಕೊಂಡು ವೀಡಿಯೋಸ್ನ ನಮ್ಗೆ ಕೂಡ ನಗಿಸ್ತಾ ಇದ್ದ. ಹಾಗಾಗಿ ಯಾರಿಗೂ ಬೇಡ ಅಂತ ಹೇಳಿ ನಾನೇ ಕಿತ್ತಿಟ್ಕೊಂಡಿದ್ದೀನಿ. ಸೊ ಫೈನಲ್ವರೆಗೂ ಕೊಟ್ಟಿಲ್ಲ ನಾನು. ಅದಕ್ಕೆ ದೊಡ್ಡಮ್ಮನ ಕೇಳ್ತಾಯಿದ್ರು, ಫೋನ್ ಎಲ್ಲಿಟ್ಟಿದ್ದಾಳೆ ನೋಡು ಅಂತ ಹೇಳಿ ನನ್ನ ಸೊಂಟದಲ್ಲಿ ಸಿಗಿಸ್ಕೊಂಡಿದ್ದೆ, ನಾನು ಕೊಟ್ಟಿರಲಿಲ್ಲ. ಎಂತ ಮಕ್ಳು ಜನ್ಮ ಕೊಟ್ಟೆ ಬಾ. ಇನ್ನು ಡೆಕೋರೇಷನ್ ಎಲ್ಲ ಈ ರೀತಿಯಾಗಿ ಆಗಿತ್ತು. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು. ಸೊ ನನಗೂ ತುಂಬ ಇಷ್ಟ ಆಯಿತು ಅರೇಂಜ್ಮೆಂಟ್ಸ್ ಎಲ್ಲನೂ. ಎಲ್ಲ ಕೈ ಇಟ್ಕೊಳ್ಳಿ, ಇಲ್ಲಿ ನೋಡ್ತಾ ಇರ್ಬೇಕಿಲ್ಲಿ, ಆ ಕಡೆ ನೋಡ್ಬೋದು. ಇನ್ನು ಇಲ್ಲಿ ಬಂದರೆ ನನ್ನ ರೈಟ್ ಸೈಡಲ್ಲಿರೋದು ನನ್ನ ಕಸಿನ್ ಬ್ರದರು. ಸೊ ನನ್ನ ಲೆಫ್ಟ್ ಸೈಡಲ್ಲಿರೋನು ನನ್ನ ಅತ್ತೆ ಮಗ. ಸೊ ಎಲ್ಲರೂ ತುಂಬ ವರ್ಷಗಳೇ ಆಗಿತ್ತಲ್ಲ ಜೊತೆ ನಿಂತು ಫೋಟೋಸ್ ತೆಗೆಸ್ಕೊಂಡು. ಸೊ ಎಲ್ಲರೂ ಒಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿರೋದ್ರಿಂದ ಎಲ್ಲರೂ ಒಂದು ಮೆಮೊರೇಬಲ್ ಡೇನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಫೋಟೋಸ್ನ ತೆಗೆಸ್ಕೊಂಡ್ವಿ. ಹಾಗೆ ಇವನು ಕೂಡ ನನ್ನ ಅತ್ತೆ ಮಗ, ಬ್ಲ್ಯಾಕ್ ಶರ್ಟ್ ಇವಾಗ ಬರ್ತಿದ್ದಾನಲ್ಲ ಅವನ ಹೆಸರು ಚಂದ್ರ ಅಂತ. ಹಾಗೆ ಇವರ ಅಣ್ಣ, ಅವನು ಆ ಕಡೆ ನನ್ನ ಲೆಫ್ಟ್ ಸೈಡಲ್ಲಿ ನಿಂತಿರೋನು ಬಂದು ಇವನ ಅಣ್ಣ, ಅವನ ಹೆಸರು ರವಿ ಅಂತ ಹೇಳಿ. ಸೊ ತುಂಬ ಇನ್ನು ನಮ್ಮ ಕಡೆಯಿಂದ ವಿಹಾನ್ಗೆ ಏನಪ್ಪ ಪ್ರೆಸೆಂಟೇಷನ್ ಅಂತ ಅಂದರೆ, ನಮ್ಮ ಕಡೆಯಿಂದ ಒಂದು ರಿಂಗ್ನ ನಾವು ಪ್ರೆಸೆಂಟ್ ಮಾಡಿದ್ವಿ ಅವನಿಗೆ ಅಂದ್ಬಿಟ್ಟು. ಸೊ ನಾನು ಅವಾಗಲೇ ಮುಂಚೆನೇ ಕೊಟ್ಟಿದ್ದೆ, ಹಾಕಿಬಿಡು ಅವನಿಗೆ ಅಂತ ಹೇಳ್ಬಿಟ್ಟು. ಅವಳು ಇಲ್ಲ ಆಮೇಲೆ ನೀನೇ ಹಾಕು ಅಂತ ಹೇಳಿ ನನ್ನ ಹತ್ರನೇ ಬಿಟ್ಟಿದ್ಲು. ಸೊ ಲಾಸ್ಟಲ್ಲಿ
ನಾನು ಕೂಡ ರಿಂಗ್ನ ಅವನಿಗೆ ಕೊಟ್ಟು ಅವನು ತುಂಬ ಕಿಟ್ಲೆ ಮಾಡ್ತಾಯಿದ್ದ. ಅವನಿಗೆ ಕರೆಕ್ಟಾಗಿ ಆಗಿತ್ತು ಸೈಜ್. ಅವ್ರ ದೊಡ್ಡಪ್ಪ ಅವನಿಗೆ ಹೇಗೆ ಸೈಜ್ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರ ದೊಡ್ಡಪ್ಪ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದದು. ಇನ್ನು ಅಲ್ಲಿ ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ದೊಡ್ಡ ಮಾವನ ಮನೆಗೆ ಬಂದೆ. ಆ್ಯಕ್ಚುಲಿ ನನಗೆ 3 ಜನ ಮಾವಂದಿರಿರೋದು. 3 ಜನ ಮಾವಂದಿರ ಮನೆಯೂ ಅಕ್ಕಪಕ್ಕನೇ ಇರೋದು. ಸೊ ನನ್ನ ತಂಗಿ ಮನೆ ಸ್ವಲ್ಪ 1 ಕಿಲೋಮೀಟರಷ್ಟು ಡಿಸ್ಟೆನ್ಸಲ್ಲಿದೆ. ಸೊ ಅಲ್ಲಿಂದ ಒಂದು ವಾಕ್ ಮಾಡಿಕೊಂಡು, ಊಟ ಎಲ್ಲ ಆಗಿತ್ತಲ್ಲ, ಒಂದು ವಾಕ್ ಮಾಡಿಕೊಂಡು ದೊಡ್ಡ ಮಾವನ ಮನೆಗೆ ಬಂದಿದ್ವಿ. ಹೋಗಿ ಬರ್ತೀನಿ ಅಂತ ಹೇಳೋಣ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಸಿಕ್ಕಿದ್ರು. ಇವ್ರು ಬಂದು ನಾನು ತುಂಬ ಚಿಕ್ಕ ವಯಸ್ಸಿಂದ ಇವ್ರನ್ನ ನಾನು ನೋಡ್ಕೊಂಬಂದಿದ್ದೀನಿ. ನಾನು ಸಮ್ಮರ್ ಹಾಲಿಡೇಸ್ ಎಲ್ಲ ನಾವಲ್ಲೇ ಸ್ಪೆಂಡ್ ಮಾಡ್ತಾಯಿದ್ದಿದ್ದು. ಸೊ ಇವರು ಕುತ್ಕೊಂಡು ಸುಮ್ಮನೆ ಹಾಗೆ ಏನೋ ಇವರು ಡಿಸ್ಕಸ್ ಮಾಡ್ತಾಯಿದ್ರು. ನಾನು ಒಂದು ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಅಜ್ಜಿನ ಸ್ವಲ್ಪ ಮಾತಾಡಿಸಿ, ಅಜ್ಜಿ ಬನ್ನಿ ನಾವಿಬ್ಬರು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಡ್ಯಾನ್ಸಿಗೆ ಕರ್ಕೊಂಡೆ. ಅಜ್ಜಿ ನಂಗೆ ಬರಲ್ಲ ಕಣೆ ಅಂದ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಿದ್ರು. ತುಂಬ ಖುಷಿಯಾಯಿತು. ಈ ಏಜಲ್ಲೂ ನಮ್ಮ ಅತ್ತಿಗೆ ಒಂದು ರೆಸ್ಪೆಕ್ಟ್ ಮಾಡಿ ಅವರು ಏನೋ ಕೇಳ್ತಾ ಇದ್ದಾರಲ್ವ ಆಡೋಣ ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ರೆ ಅದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಆದರೂ ಒಂದು ಕಡೆ ಬೇಜಾರಾಯಿತು. ಪಾಪ ಅವ್ರಿಗೆ ಹೇಗಿರುತ್ತೋ ಏನೋ ನಾವು ಕೇಳ್ತಾ ಇದ್ದೀವಿ ಅನ್ನೋ ಒಂದು ಇದಕ್ಕೋಸ್ಕರ ಅವ್ರು ಡ್ಯಾನ್ಸ್ ಮಾಡಿದ್ರಲ್ಲ. ಸೊ ಒಂದು ಕಡೆ ಬೇಜಾರು ಆಯಿತು, ಒಂದು ಕಡೆ ಖುಷಿನೂ ಆಯಿತು.